ಸನ್ಮಿತ್ರರೇ, ತುಮಕೂರಿನ ಲೋಕಸಭಾ ಕ್ಷೇತ್ರದ ಮಹಾಜನತೆಗೆ ಮೊಟ್ಟ ಮೊದಲಿಗೆ ನನ್ನ ಪಕ್ಷದ ವತಿಯಿಂದ ನನ್ನ ವೈಯಕ್ತಿಕವಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತೀನಿ. ಈ ಚುನಾವಣೆಯನ್ನು, ಈ ಗೆಲುವನ್ನು ನಮ್ಮ ರಾಷ್ಟ್ರೀಯ ನಾಯಕರುಗಳಾದ ಸನ್ಮಾನ್ಯ ನರೇಂದ್ರ ಮೋದಿಯವರಿಗೆ, ಸನ್ಮಾನ್ಯ ಅಮಿತ್ ಶಾ ಅವರಿಗೆ, ರಾಷ್ಟ್ರದ ಮಾಜಿ ಪ್ರಧಾನಿಗಳಾದ ಸನ್ಮಾನ್ಯ ದೇವೇಗೌಡರಿಗೆ ನಾನು ಸಮರ್ಪಣೆ ಮಾಡ್ತಾಯಿದ್ದೀನಿ. ಪ್ರಾಯಶಃ 2 ಬಾರಿ ಸೋತಂಥ, 2 ಕಡೆ ಸೋತಂಥ ಸೋಮಣ್ಣನ ಮತ್ತೆ ನನಗೆ ಮುಖ್ಯವಾಹಿನಿಗೆ ತರುವುದರ ಮುಖೇನ ನಮ್ಮ ರಾಷ್ಟ್ರದ ನಾಯಕರಾದ ಸನ್ಮಾನ್ಯ ಅಮಿತ್ ಶಾಜಿಯವರು ಅವರೇ ಸ್ವತಃ ಮತ್ತೆ ಡೆಲ್ಲಿಗೆ ಕರೆಸಿ ನನಗೆ ಹೇಳಿ ಮತ್ತು ಅವಕಾಶವನ್ನು ಕಲ್ಪಿಸಿಕೊಟ್ರು. ನಮ್ಮ ರಾಷ್ಟ್ರದ ಎಲ್ಲ ನಮ್ಮ ಪಕ್ಷದ ನಾಯಕರುಗಳಿಗೆ, ರಾಜ್ಯದ ನಮ್ಮ ನಾಯಕರಾದ ಸನ್ಮಾನ್ಯ ಯಡಿಯೂರಪ್ಪನವ್ರಿಗೆ, ಸನ್ಮಾನ್ಯ ಹಿರಿಯರಾದ BL ಶಂಕರ್ ಅವರಿಗೆ, ವಿರೋಧ ಪಕ್ಷದ ನಾಯಕರಾದ ಅಶೋಕ್ರವ್ರಿಗೆ, ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರ ಅವರಿಗೆ ಹಾಗೂ ಎಲ್ಲರಿಗೂ ಕೂಡ ನಾನು ನನ್ನ ಧನ್ಯವಾದಗಳನ್ನ ಸಮರ್ಪಣೆ ಮಾಡ್ತೀನಿ. ಒಂದು ಚುನಾವಣೆ ನಾನಿಲ್ಲಿ ಯಾಕೆ ಬಂದೆ, ಏನು ಬಂದೆ ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನ ಆರಾಧ್ಯ ದೈವ, ನಡೆದಾಡುವ ದೇವರು ಪರಮ ಪೂಜ್ಯ ಸಿದ್ಧಗಂಗೆಯ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರಿಗೆ ನಾನು ಮಾಡಿದಂಥ ಅಳಿಲು ಸೇವೆನೋ ಏನೋ ನನಗೆ ಗೊತ್ತಿಲ್ಲ. ಅದೇ ರೀತಿ ಪರಮ ಪೂಜ್ಯ ಆದಿಚುಂಚನಗಿರಿಯ ಪರಮ ಪೂಜ್ಯ ನನ್ನ ಆರಾಧ್ಯ ದೈವ ಡಾಕ್ಟ್ರು ಬಾಲಗಂಗಾಧರನಾಥ ಮಹಾಸ್ವಾಮಿಗಳವರ ಈರುವರ ಕೃಪಾಶೀರ್ವಾದದಿಂದ ಮತ್ತೆ ನನ್ನನ್ನು ರಾಜಕೀಯವಾಗಿ 2 ಕಡೆ ಸೋತಂಥವ್ರನ್ನ ಇವತ್ತು ಲವಲವಿಕೆಯಿಂದ ಸಾಮಾನ್ಯ ಜನರ ಕೆಲಸವನ್ನು ಮಾಡೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡೋದಕ್ಕೆ ಈರುವರ ಮತ್ತು ಇನ್ನಿತರ ಎಲ್ಲ ಮಹಾಸ್ವಾಮಿಗಳವರ ಕೃಪಾಶೀರ್ವಾದವು ಕೂಡ ನನಗೆ ಸಾಕಷ್ಟು ಆಗಿದೆ. ವಿಶೇಷವಾಗಿ ಮಾಧ್ಯಮದ ತಮಗೆಲ್ಲರಿಗೂ ಕೂಡ ನಾನು ನನ್ನ ಧನ್ಯವಾದಗಳನ್ನ ಸಮರ್ಪಣೆ ಮಾಡ್ತೀನಿ. ದೇಶದ ವ್ಯವಸ್ಥೆಯಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಯವರ ಜನಪರ ಕಾರ್ಯಕ್ರಮಗಳು, ನನ್ನ ಹಿಂದೆ ಇದ್ದಂಥ ನಮ್ಮ ಹಿರಿಯರಾದ ಲೋಕಸಭಾ ಸದಸ್ಯರಾದ ಬಸವರಾಜ ಅಣ್ಣವರ ಮಾರ್ಗದರ್ಶನದಲ್ಲಿ BJP ಮತ್ತು JDSನ ಸನ್ಮಾನ್ಯ ಕುಮಾರಸ್ವಾಮಿ ಅವರನ್ನು, ಇನ್ನಿತರೆ ನಾಯಕರನ್ನು ನಾನು ಇವತ್ತು ಸ್ಮರಣೆ ಮಾಡಬೇಕಾದ್ದು ನನ್ನ ಕರ್ತವ್ಯ ಆಗಿದೆ. ಆ ನಿಟ್ಟಿನಲ್ಲಿ ನಾನು JDSನ ಮತ್ತು BJPಯ ಕೆಳ ಹಂತದಿಂದ ಮೇಲ್ಮಟ್ಟದವರೆಗೂ ರಾಜ್ಯದ ಮತ್ತು ಜಿಲ್ಲೆಯ ಇರ್ತಕ್ಕಂಥ ಎಲ್ಲ 2 ಪಕ್ಷದ ಮುಖಂಡರುಗಳಿಗೆ, ನಾಯಕರುಗಳಿಗೆ, ಕಾರ್ಯಕರ್ತರಿಗೆ ನನ್ನ ಮತವನ್ನು ಮಾಡಿ ಸೋಮಣ್ಣ ಕೆಲಸಗಾರ, ಬೆಂಗಳೂರಿನಲ್ಲಿ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ ಅನ್ನುವ ಸಾಮಾನ್ಯ ಜನರ ಒಂದು ಭಾವನೆ ಏನಿದೆ, ಅದಕ್ಕೆ ನಾನು ಕಟಬದ್ಧನಾಗಿ ನಿಂತು ನನ್ನ ಕೈಲಾದ ಅಳಿಲು ಸೇವೆಯನ್ನು ಮಾಡೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಮತ್ತೊಮ್ಮೆ ಈ ಒಂದು ಲೋಕಸಭಾ ಕ್ಷೇತ್ರದ ಎಲ್ಲ ನನ್ನ ಮತದಾರ ಬಂಧುಗಳಿಗೆ, 2 ಪಕ್ಷದ ನಮ್ಮ ನಾಯಕರುಗಳಿಗೆ, ಕಾರ್ಯಕರ್ತರಿಗೆ, ಮುಖಂಡರಿಗೆ ಹಾಗೂ ತಮ್ಮೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತೀನಿ. ಸರ್, ಸೋಮಣ್ಣ ಅವರು ವರದಿನವರು ನಾವೆಲ್ಲ ಈ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಗೆ ಸಚಿವರು, ಶಾಸಕರು ಅನ್ನೋದಕ್ಕಿಂತ ಹೆಚ್ಚಾಗಿ ನಿಮ್ಮಂಥ ಬುದ್ಧಿಜೀವಿಗಳನ್ನೂ ಕೂಡ ಜೊತೆಯಲ್ಲಿ ಕರ್ಕೊಂಡು ಹೋಗ್ತೀವಿ. ನನಗೆ 5 ವರ್ಷ 60 ತಿಂಗಳಲ್ಲಿ ನಾಳೆಯಿಂದ ಕೌಂಟ್ ಆಗ್ತದೆ. ಒಂದೊಂದು ದಿನವೂ ಕೂಡ 1 ಗಂಟೆಯಿಂದ ತೀರ್ಮಾನ ಮಾಡಿ ಅವರೆಲ್ಲರ ಜೊತೆಲಿ ಬೆರೆಸ್ಕೊಂಡೆ ನಾನು ಏನೇ ಕೇಂದ್ರ ಸರ್ಕಾರದಿಂದ ತರ್ತಕ್ಕಂಥದ್ದು, ರಾಜ್ಯ ಸರ್ಕಾರದ ಇದು ಯಾವುದು ನಮ್ಮದಲ್ಲ, ಇದು ಟ್ಯಾಕ್ಸ್ ಪೇಯರ್ ದುಡ್ಡು. ಅದನ್ನು ಹೆಂಗೆ ನಾವು ಖರ್ಚು ಮಾಡಬೇಕೋ ಅವರ ಭಾವನೆಯಲ್ಲಿ, ಅವ್ರ ಜೊತೆಯಲ್ಲೇ, ಅವರ ಮುಂದಾಳತ್ವದಲ್ಲಿ ಹೋಗ್ತೀನಿ. ನನಗೇನು ಬೇಕು ತಂದೆ 144 ಇದೆ, ಅದು ಕ್ಲಿಯರ್ ಮಾಡಿಸ್ಬಿಡು, ಆಮೇಲೆ ನೋಡುವ. ಒಂದು ನಿಮಿಷಪ್ಪ, ನಾವೆಲ್ಲ ಹಳೆ ಸ್ನೇಹಿತರುಗಳು ಕಂಡ್ರಿ. ತುಮಕೂರಿಗೂ ನನಗೂ ಅವಿನಾಭಾವ ಸಂಬಂಧ ರೀ. ಯಾರು ಹೇಳಲ್ಲ, ಜಾಸ್ತಿ ಯಾರಾದರೂ ಹೇಳಿದರೆ ಅವರು 2 ಸಾರಿ ಹೇಳಿರ್ಬೋದು. ನೀವು ಕಡೆ ಕುಯ್ದಿದ್ದೆ ನೀವೇನು ಕಡಿಮೆ ಕುಯ್ದಿಲ್ಲ ಕಣ್ರಪ್ಪ, ನೀವು ಬೇಜಾರು ಕೂತಿದ್ದೀರಿ. ದಯಮಾಡಿ
ಎಲ್ಲ ಒಟ್ಟಿಗೆ ಹೋಗ್ತೀವಿ, ಒಟ್ಟಿಗೆ ಕೆಲಸ ಮಾಡೋಣ. ಒಳ್ಳೆ ಕೆಲಸಗಳು ಮಾಡುವಾಗ ಅವ್ರು ಮಾಡಿದ್ರೇನು ನಾವು ಮಾಡಿದ್ರೇನು ಅನ್ನೋದಕ್ಕಿಂತ ಹೆಚ್ಚಾಗಿ ಇದು ಒಂದು ಕುಟುಂಬದ ಉಪಾಧಿಯಲ್ಲಿ ನಾವು ತಂದೆ ಈ ಚುನಾವಣೆ ನನಗೆ 74 ವರ್ಷ ಅಂತ ಗೊತ್ತಾಗಲಿಲ್ಲ. 24x7 ಕೆಲಸ ಮಾಡಿದೆ, ಜನರ ಹತ್ರ ಹೋದೆ. MP ಚುನಾವಣೆಯೂ ಕೂಡ ಹಿಂಗೆ ಮಾಡ್ಬೋದಾ ಅನ್ನೋದಕ್ಕೆ ನೀವೆಲ್ಲರೂ ಕೂಡ ಸಹಕಾರ ಕೊಟ್ಟಿದ್ದೀರಿ. ನಮ್ಮ ಪಕ್ಷದ JDS ಒಂದು BJPಯ ಮುಖಂಡರು ಕಾರ್ಯಕರ್ತರು ಅವರು ಪಟ್ಟಂಥ ಶ್ರಮ ಇದೆಯಲ್ಲ ಅದಕ್ಕಿಂತ ದೊಡ್ಡದು ನಂದೇನಿಲ್ಲ. ನಾನು 45 ವರ್ಷದ ಅನುಭವವನ್ನು 45 ವರ್ಷದ ನನ್ನ 10 ಚಿಂತನೆಗಳನ್ನು ಇಲ್ಲಿ ಸಮರ್ಪಣೆ ಮಾಡಿದ್ದೀನಿ. ಏನಾದರೂ ಒಂದು ಮಾಡಿ ಹೋಗ್ತೀನಿ ವಿನ ಹಂಗೆ ಬರೀ ಕೈಲಿ ಹೋಗೋದಿಲ್ಲ. ಅವ್ರಿಗೆ ಇನ್ನು ಮುಂದಾರು ಒಳ್ಳೆ ಬುದ್ಧಿ ಕೊಡಲಿ. ಮುದ್ದನ್ಮೇಗೌಡರು ನನ್ನ ಸ್ನೇಹಿತರು, ಅವರು ಚರ್ಚಾದಾಗಿಂದ ನನ್ನ ಪರಿಚಯ. ಅವರು MLA ಆಗಿದ್ದಾಗ ನಾನು ಮಂತ್ರಿ ಆಗಿದ್ದೆ. ಹುಡಿಗಲ್ಲೆಲ್ಲ ಅವ್ರು MLA ಆಗಿದ್ರು, ನಾನು ಮಂತ್ರಿ ಆಗಿದ್ದೆ. ನಾಗರಾಜಯ್ಯನವರು ಶಾಸಕರಾಗಿದ್ದರು ಹುಲಿಯೂರು ದುರ್ಗದಲ್ಲಿ. ಇವ್ರಿಗೆ ಒಂದು ಫೈರ್ ಸ್ಟೇಷನ್ ಕೊಡುವಾಗ ಇವ್ರನ್ನ ಹೊಗಳ್ಬಿಟ್ಟೆ. ನಾಗರಾಜಯ್ಯನವರು ಅವತ್ತು ಹೋಗಿ ದೇವೇಗೌಡರ ಹತ್ರ ಗದ್ದಲ ಮಾಡಿ ನನಗೆ ಯಾವ್ಯಾವ ರೀತಿ ಮುದ್ದನ್ಮೇಗೌಡರಿಗೂ ಕೂಡ ನಾನು ಆತ್ಮೀಯರಾಗಿ ಕಂಡಿದ್ದೀನಿ. ಅವ್ರು ಯಾವ ರೀತಿ ಕಂಡುಕೊಂಡಿದ್ದಾರೋ ಗೊತ್ತಿಲ್ಲ. ಅವ್ರು ಇಲ್ಲೇ ಇದ್ದಿದ್ರೆ ಅದು ಭಾವನೆಯೇ ಬೇರೆ ಆಯ್ತಾಯಿತ್ತು. ಇವೆಲ್ಲ ವಿಧಿ ನಿಯಮ, ಭಗವಂತ ದಯೆ. ಆ ವಿಧಿ ಆಟದ ಮುಂದೆ ನಮ್ದೇನೂ ಇಲ್ಲ. ನಿಮ್ಗೆಲ್ಲರಿಗೂ ಅಭಿನಂದನೆಗಳು. ತುಂಬ ನಾನು ಮಾತಾಡೋದಿಲ್ಲ ಇನ್ಮೇಲೆ, ನಾನು ಮಾತಾಡೋದಿಲ್ಲ. ನಿಮ್ದು ಯಾವ್ದು ಪೇಪರ್ ಅಂತ ಒಂಚೂರು ಹೇಳಿದ್ರೆ ಗುರು, ನಾನೇ ನಿಮ್ಗೆ ಕರ್ಕೊಂಡು ಹೋಗ್ತಾ ಇರ್ತೀನಿ. ಆಯಿತಾ? ಒಂದು ತಿಳ್ಕೊ, ಇನ್ನು ಮುಂದೆ ಸ್ವಲ್ಪ 10 ಜನ ಜೊತೆಲಿ ಎಲ್ಲರೂ ಒಟ್ಟಿಗೆ ಹೋಗೋದು ಕಲ್ತ್ಕೊಳ್ಳಿ. ಇನ್ಮೇಲೆ ಬೇಡ. ಇಲ್ಲಿವರೆಗೂ ಆಗಿರೋದೆಲ್ಲ ನನಗೆ ಗೊತ್ತಿದೆ. ಅವ್ರು ಒಂದು ಮಾತು ಹೇಳಿದ್ರು, ಯಾರು ಹಂಗೆ ಮಾಡ್ತಾರೆ ಅವ್ರ ಹೆಸರು ಹೇಳಿ ಅಂತ. ಇನ್ಮೇಲೆ ನಾನು ಅದೇ ಮಾಡಬೇಕಾಯ್ತು, ಭೇದ ಮಾಡ್ಕೋಬೇಡಿ. ನಾನು ಅದೇ ನೀವು ಹೇಳಿದ್ರಿ, ನೀವು ಯಾವಾಗ ಏನು ಹೇಳಿದ್ರಿ? ಒಂದು ನಿಮಿಷ ಅಂತ ಪ್ರಶ್ನೆ. ಅದೊಂದು ಇನ್ನೊಂದು ಹೇಳ್ತೀನಿ ಕೇಳಿ. ನನಗೆ ಮಾಧ್ಯಮ ಇಲ್ಲ ಗುರು, ಒಂದು ಹೇಳ್ತೀನಿ ಕೇಳು ಗುರು. ಒಂದು ನಿಮಿಷ ಪ್ಲೀಸ್. 75 ವರ್ಷದಲ್ಲಿ ನಾನು ಬೆಂಗಳೂರಿನಲ್ಲಿ 45 ವರ್ಷ ಕಳೆದಿದ್ದೀನಿ. ನನಗೆ ಎಲ್ಲರ ಬಗ್ಗೆ ಇಲ್ಲ. ಒಂದು 2-3 ಜನ ಯಾವಾಗೂ ಕೂಡ ನಂದೇನು ಅಂತಾರಲ್ಲ, ವ್ಯವಸ್ಥೆ ನಾಳೆ ಗಂಡಿಗೆ ಹಾಲಿಗೆ ಹುಳಿ ಎಷ್ಟು ಹೇಳಿ ಅದು ಹಾಕಬಾರ್ದು. ಥ್ಯಾಂಕ್ ಯು. ಓಕೆ.